ಇನ್ನು ಬೆಂಗಳೂರು ಹೊರವಲಯ ಮಾದಾವರದಲ್ಲಿ ಮೂರಂತಸ್ತಿನ ಕಟ್ಟಡವೊಂದು ವಾಲಿರ್ತಕ್ಕಂಥ ವಿಚಾರ. ವಾಲಿದ ಮನೆಯನ್ನು ಡೆಮಾಲಿಷ್ ಮಾಡೋದಕ್ಕೆ ಈಗ ಕಾರ್ಯ ಆರಂಭ ಆಗಿದೆ. ಕಟ್ಟಡದ ತೆರವಿಗೆ ಮಾದನಾಯಕನಹಳ್ಳಿ ನಗರಸಭೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಯಾರೋ ಗಾರೆ ಸೀನಪ್ಪ ಅಂತ, ಆ ಗಾರೆ ಸೀನಪ್ಪ ಅನ್ನೋರಿಗೆ ಸೇರಿದ ಬಿಲ್ಡಿಂಗ್ ಡೆಮಾಲಿಷನ್. ಮಾಲೀಕರಿಂದ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಶಿಫ್ಟ್ ಮಾಡಿಕೊಂಡಿದ್ದಾರೆ. ಇದು ಎರಡನೇ ಇನ್ಸಿಡೆಂಟ್ ಒಂದು ವಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು. 4 ದಿವಸದಿಂದ ಇದೇ ಥರ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗಿತ್ತು. 3 ಫ್ಲೋರ್ಗೆ ಪರ್ಮಿಷನ್ ತೊಗೊಂಡು 5 ಫ್ಲೋರ್ ಕಟ್ಟಿ ಇನ್ನೇನು ಗೃಹ ಪ್ರವೇಶ ಒಂದು ವಾರದಲ್ಲಿ ಆಗಬೇಕಾಗಿತ್ತು, ಅದು ವಾಲಿತ್ತು. ಅದನ್ನು ಡೆಮಾಲಿಷ್ ಮಾಡಿದ್ರು. ಈಗ ಮಾದಾವರದಲ್ಲಿ ಇನ್ನೊಂದು ಮಾದನಾಯಕನಹಳ್ಳಿನಲ್ಲಿ 3 ಅಂತಸ್ತಿನ ಕಟ್ಟಡ ಒಂದು ವಾಲಿದೆ. ಸಾಮಾನ್ಯವಾಗಿ ಈ ಥರ ವಾಲ್ದಾಗ ಏನು ಮಾಡಬೇಕು, ಡೆಮಾಲಿಷ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಅಕ್ಕಪಕ್ಕದ ಮನೆಗಳಿಗೂ ತೊಂದರೆ, ಹಾನಿಯಾಗುತ್ತೆ. ಹಾಗಾಗಿ ಇವಾಗ ಮಾದನಾಯಕನಹಳ್ಳಿ ನಗರಸಭೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟು ಈಗ ಕಾರ್ಯಾರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಡೆಮಾಲಿಷನ್ ಒಂದೇ ದಿನಕ್ಕೆ ಮುಗಿಯುತ್ತಾ? ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಅರವಿಂದ್, ಏನಂತ ಹೇಳಿದ್ರೆ ನಿನ್ನೆ ಏನೋ ಒಂದು 3 ಅಂತಸ್ತಿನ ಕಟ್ಟಡ ವಾಲಿತ್ತು. ಅದರಲ್ಲಿ 6 ಕುಟುಂಬಗಳು ವಾಸವಾಗಿದ್ರು. ತದನಂತರದಲ್ಲಿ ಈ ವಾಲಿದ ಪ್ರಕರಣ ಬೆಳಕಿಗೆ ಬರ್ತಿದಂತೆ ಇನ್ನು ಮಾದನಾಯಕನಹಳ್ಳಿ ನಗರಸಭೆ ಅಧಿಕಾರಿಗಳು ಮತ್ತೆ ಮಾದನಾಯಕನಹಳ್ಳಿಯ ಪೊಲೀಸರು ಅಲ್ಲಿದ್ದಂತ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರು. ನಂತರದಲ್ಲಿ ಇಂದು ಏನಂತ ಹೇಳಿದ್ರೆ ಕಟ್ಟಡದ ಮಾಲೀಕರೇ ಈಗಾಗಲೇ ತೆರವು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ, ಬಿಡಿ ಭಾಗದ ವಸ್ತುಗಳನ್ನ ಈಗಾಗಲೇ ಒಂದು ಬೇರ್ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಹಂತವಾಗಿ ಕಳೆದ 2 ದಿನಗಳಲ್ಲಿ ಆ ಮನೆಯ ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡುವ ಕಾರ್ಯವನ್ನ ಮಾಡಲಾಗ್ತದೆ ಅಂತೇಳಿ ಮಾಲೀಕರೇ ಸ್ವತಃ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಈ ಏನು ಯಾವುದೇ ರೀತಿಯ ಅಪಾಯ ಸಂಭವಿಸದಂತೆ ಎಲ್ಲಾ ರೀತಿ ಎಚ್ಚರಿಕೆಯನ್ನ ವಹಿಸಿ ಈ ಮನೆಯನ್ನ ಒಂದು ಹಂತವಾಗಿ ಒಂದು ಡೆಮೊಲಿಷನ್ ಮಾಡಲಾಗ್ತದೆ ಅಂತ ಸಹ ಹೇಳಿರುವಂತದ್ದು. ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.